ಚಳವಳಿ ಚಿರಾಯುವಾಗಲಿ. ಸೋನಂ ವಾಂಗ್ಚುಕ್ ಈ ದೇಶದ ಬಹುದೊಡ್ಡ ಪರಿಸರ ತಜ್ಞ, ಶಿಕ್ಷಣ ತಜ್ಞ. ನರೇಂದ್ರ ಮೋದಿ ಅವರು ಸಣ್ಣ ಪುಟ್ಟದಕ್ಕೆಲ್ಲ ಮೈನಾ ಕಾವುಂಗ ಮೈನಾ ಕಾನೆದುಂಗ ಅಂತ ಹೇಳ್ತಾರೆ, ಮತ್ತೆ ಚೌಕಿದಾರ ಅಂತ ಹೇಳ್ತಾರೆ. ಚೌಕಿದಾರ್ಗೆ ಯಾಕೆ ವಿಷಯ ಗೊತ್ತಾಯ್ತಿಲ್ಲ? ಅದು ಸೋನಂ ವಾಂಗ್ಚುಕ್ರ ಜೀವ ಅತ್ಯಂತ ಅಮೂಲ್ಯವಾದ ಜೀವ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ನಮಗೆ ಸೋನಂ ವಾಂಗ್ಚುಕ್ ರವರ ಜೀವ ಉಳಿಲೇಬೇಕು. ಈ ದಿನ ಸೋನಂ ರವರ ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಿ ನಾವು ಈ ಚಾಮರಾಜನಗರದಲ್ಲಿ ಕೂಡ ಒಂದು ಅವರ ಬೆಂಬಲವಾಗಿ ಒಂದು ಧರಣಿಯನ್ನು ಮಾಡ್ತೇವೆ. ಏನು ನೀಟ್ ಹಗರಣದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಾಶ ಮಾಡಿದರೆ, ಆ ಸಂಬಂಧವಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಿದ್ವಿ. ಯಾಕೆಂದರೆ ನರೇಂದ್ರ ಮೋದಿ ಅವರು ಸಣ್ಣ ಪುಟ್ಟದಕ್ಕೆಲ್ಲ ಮೈನಾ ಕಾವುಂಗ ಮೈನಾ ಕಾನೆದುಂಗ ಅಂತ ಹೇಳ್ತಾರೆ, ಮತ್ತು ನಮ್ಮ ಇದು ಹೇಳ್ತಾರೆ ಏನಂತ ನನ್ನ ಚೌಕಿದಾರ ಅಂತ ಹೇಳ್ತಾರೆ. ಚೌಕಿದಾರ್ಗೆ ಯಾಕೆ ವಿಷಯ ಗೊತ್ತಾಯ್ತಿಲ್ಲ? ಚೌಕಿದಾರ್ಗೆ ನೀಟ್ ಎಕ್ಸಾಮ್ನಲ್ಲಿ ಲೀಕ್ ಔಟ್ ಆಗೋದು ಯಾಕೆ ಗೊತ್ತಾಗಿಲ್ಲ? ಈ ಚೌಕಿದಾರ ಅಥವಾ ಚೋರ ಅನ್ನೋದ್ರ ಬಗ್ಗೆ ಪ್ರಧಾನಿಯವರು ಪ್ರಸ್ತುತಪಡಿಸಬೇಕು. ಜೊತೆಗೆ ನಮ್ಮ ಚಳವಳಿ ನಿರಂತರವಾಗಿ ಹೀಗೆ ಮುಂದುವರಿತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನೀಟ್ ಪರೀಕ್ಷೆಯ ಹಗರಣಗಳ ವಿರುದ್ಧವಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಿದ್ದಾಗ, ಪ್ರತಿಭಟನೆಯ ಸಂದರ್ಭದಲ್ಲಿ ಸೋನಂ ವಾಂಗ್ಚುಕ್ ಅವರು ಅವರಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಕುಳಿತಿದ್ದಾರೆ. ಇವತ್ತಿನ ದಿವಸಕ್ಕೆ ಸುಮಾರು 17 ದಿವಸ ಆಗಿದೆ. ಈಗಾಗಲೇ ಅವರು ಅತ್ಯಂತ ದುರ್ಬಲರಾಗಿ ಸುಮಾರು 8-9 kgಗಳಷ್ಟು ತೂಕವನ್ನು ಕಳ್ಕೊಂಡಿದ್ದಾರೆ. ಅದು ಸೋನಂ ವಾಂಗ್ಚುಕ್ರ ಜೀವ ಅತ್ಯಂತ ಅಮೂಲ್ಯವಾದ ಜೀವ. ನಮ್ಮ ಈಗ ಆಡಳಿತದಲ್ಲಿರೋ ಕೇಂದ್ರ ಸರ್ಕಾರ ಅತ್ಯಂತ ನಿರ್ದಯವಾದ, ಹೃದಯ ಇಲ್ಲದ, ಮೆದುಳು ಇಲ್ಲದ ಸರ್ಕಾರ. ಅವ್ರ ಕಡೆ ಒಂದಿಷ್ಟು ಗಮನವನ್ನು ಕೊಟ್ಟಿಲ್ಲ. ಈ ಹಂತದಲ್ಲಿ ಆ ಚಳವಳಿಯನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾ, ಅದರ ಬಗ್ಗೆ ತನಿಖೆಯಾಗಬೇಕು ಅಂತ ಆಗ್ರಹಿಸ್ತಾ, ಇದಕ್ಕೆ ಮೂಲ ಕಾರಣರಾದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಬೆಂಬಲಿಸ್ತಾ, ನಾವು ನಾಗರಿಕ ಜನ ಸೋನಂ ವಾಂಗ್ಚುಕ್ ಅವರನ್ನು ವಿನಯದಿಂದ ಕೇಳ್ಕೊಳ್ತೀವಿ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ದಯಮಾಡಿ ನಿಮ್ಮ ಉಪವಾಸವನ್ನು ನಿಲ್ಲಿಸಿ. ನಿಮ್ಮ ಜೀವ ಅಮೂಲ್ಯವಾದದ್ದು. ಈ ಹೋರಾಟವನ್ನು ನಾವೆಲ್ಲ ಸೇರಿ ಮುಂದುವರಿಸೋಣ. ಆದರೆ ಈ ಸರ್ಕಾರ ನಿಮ್ಮ ತ್ಯಾಗವನ್ನು ಬಯಸ್ತಾ ಇದೆ, ಅದಕ್ಕೆ ಅವಕಾಶವನ್ನು ಕೊಡಬೇಡಿ, ಜೀವ ತ್ಯಾಗ ಮಾಡಬೇಡಿ. ಈಗಾಗಲೇ ಕೆಲವು ವರ್ಷಗಳ ಹಿಂದೆ ಗಂಗಾ ನದಿಯ ಶುದ್ಧೀಕರಣಕ್ಕಾಗಿ ಅಗರ್ವಾಲ್ ಅನ್ನುವರು ಉಪವಾಸ ಸತ್ಯಾಗ್ರಹವನ್ನು ಈ ರೀತಿ ಮಾಡಿದಾಗ ಇದೇ ಕೇಂದ್ರ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ ಕಾರಣವಾಗಿ ಅವರು ತೀರಿಕೊಂಡರು. ಅದು ಮತ್ತೆ ಮರುಕಳಿಸುವುದು ಬೇಡ. ದಯಮಾಡಿ ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸವನ್ನು ವಾಪಸ್ ತೆಗೆದುಕೊಳ್ಳಿ. ನಿಮ್ಮ ಚಳವಳಿಗೆ ಎಲ್ಲ ಬೆಂಬಲಗಳು ಸಿಗ್ತವೆ ಅಂತ ಈ ಮೂಲಕ. ಕಾಕ್ರೋಚ್ ಜನತಾ ಪಾರ್ಟಿಯ ವಿದ್ಯಾರ್ಥಿಗಳ ಮತ್ತು ಯುವಜನರ ಚಳವಳಿ ಪ್ರಾರಂಭ ಆಗಿ 2 ತಿಂಗಳು ಹತ್ತತ್ರ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಸೋನಂ ವಾಂಗ್ಚುಕ್ ಈ ದೇಶದ ಬಹುದೊಡ್ಡ ಪರಿಸರ ತಜ್ಞ, ಶಿಕ್ಷಣ ತಜ್ಞ, ಎಲ್ಲದಕ್ಕಿಂತ ಮಿಗಿಲಾಗಿ ಮ್ಯಾಗ್ಸೆಸೆ ಅವಾರ್ಡ್ ತೆಗೆದುಕೊಂಡಂಥ ವ್ಯಕ್ತಿಯೇ. ಅವರು ಅನಿರ್ದಿಷ್ಟವಾದಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಅವರ ಜೀವಕ್ಕೆ ಅಪಾಯ ಬಂದರೂ ಇನ್ನೂ ಸ್ಪಂದಿಸದೇ ಇರತಕ್ಕಂಥ ಕಣ್ಣು, ಕಿವಿ, ಹೃದಯ, ಮಿದುಳು ಏನೂ ಇಲ್ಲದಂಥ ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಇವತ್ತು ಚಾಮರಾಜನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಲ್ಲ ಪ್ರಜ್ಞಾವಂತರು ಸೋನಂ ವಾಂಗ್ಚುಕ್ ಅವರ ಚಳವಳಿಯನ್ನು ಬೆಂಬಲಿಸಿ ಮಾಡ್ತಾ ಇದ್ದಾರೆ. ಕೂಡಲೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ನಮಗೆ ಸೋನಂ ವಾಂಗ್ಚುಕ್ ರವರ ಜೀವ ಉಳಿಲೇಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.